ನಮಸ್ಕಾರ ಗೆಳೆಯರೆ. ಇವತ್ತು ಭಗವದ್ಗೀತೆಯ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಹರೇ ಕೃಷ್ಣ. ಕೃಷ್ಣನ ಒಂದು ದಯೆ ಇದ್ದರೆ ಒಂದು ಭಗವದ್ಗೀತೆಯಲ್ಲಿ ಒಂದು ವಚನ, ಒಂದು ಅಧ್ಯಾಯದಲ್ಲಿ ಒಂದು ಶ್ಲೋಕ ಇದೆ. ಅದೇನು ಹೇಳುತ್ತೆ, ಮೂಕಂ ಕರೋತಿ ವಾಚಾಲ್ಯಂ ಪಂಗುಂ ಲಂಘಯತೆ ಗಿರಿಂ. ಅದರ ಅರ್ಥ ಏನಂದರೆ, ಮೂಕನು ಕೂಡ ಕೃಷ್ಣನ ಆಶೀರ್ವಾದ ಇದ್ದರೆ ಮಾತಾಡ್ತಾನೆ, ಹಾಗೆ ಕುಂಟನು ಕೂಡ ಬೆಟ್ಟವನ್ನು ಏರಬಲ್ಲ. ಹಾಗೆ ಇವತ್ತಿನ ಮೊದಲನೇ ಅಧ್ಯಾಯ ನೋಡುವುದಾದರೆ ಅದರಲ್ಲಿ ಅರ್ಜುನನ ವಿಷಾದ ಯೋಗ ಅಂದರೆ, ಈಗ ಕುರುಕ್ಷೇತ್ರದಲ್ಲಿ ಎಲ್ಲ ಯುದ್ಧ ಸ್ಟಾರ್ಟ್ ಆದಾಗ ಈ ಕಡೆ ಪಾಂಡವರು ಈ ಕಡೆ ಕೌರವರು ನಿಂತಾಗ ಅಲ್ಲಿ ಎಲ್ಲರೂ ತಮ್ಮ ತಮ್ಮ ಅಣ್ಣ ತಮ್ಮರು ಅನ್ನ ಎಲ್ಲ ಸೇರ್ತಾರೆ. ಆವಾಗ ಅರ್ಜುನನ ಆತ್ಮದಲ್ಲಿ ಹುಟ್ಟುವ ಒಂದು ಪ್ರಶ್ನೆ ಏನಂದರೆ, ನಮ್ಮ ಅಣ್ಣ ತಮ್ಮಂದರ ಜೊತೆ ನಾವು ಹೇಗೆ ಯುದ್ಧ ಆಡುವುದು, ಇವರ ಜೊತೆ ಯುದ್ಧ ಆಡಿ ನಾನು ಏನು ಸಾಧನೆ ಮಾಡುವುದೆಂದು ಅವನಲ್ಲಿ ಬಹಳ ಆ ದುಃಖದ ಸಂಗತಿ ಆಳವನ್ನು ಉಂಟು ಮಾಡ್ತಾರೆ. ಆವಾಗ ಈ ಪ್ರಶ್ನೆಗಳನ್ನೆಲ್ಲ ಅವನು ಕೃಷ್ಣನ ಹತ್ತಿರ ಕೇಳ್ತಾನೆ. ಇದರ ಮುಂದಿನ ವಿಷಯವನ್ನು ತಿಳಿದುಕೊಳ್ಳಲು ಕಾಯ್ದು ನೋಡ್ಬೇಕಂತ ಹೇಳ್ತಾ ಇದ್ದೀವಿ.